ಸೂಪರ್ ಆಗಿತ್ತು ಲಾಸ್ಟ್ ಸೀನು ಎಲ್ಲ ಹೋಗಿ ನೋಡಿ ಮಸ್ತಾಗಿತ್ತು. ನಮ್ಗೆ ಹೀರೋ ಕ್ಯಾರೆಕ್ಟರ್ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಹೊಸ ಕಾನ್ಸೆಪ್ಟಲ್ಲಿ ಅಂದರೆ ತುಂಬ ಸಿನಿಮಾಸ್ ಈ ಥರ ನೋಡಿದ್ದೀವಿ, ಬಟ್ ಆದರೆ ಇದು ನ್ಯೂ ಟೀಮು ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಒಂದು ಒಳ್ಳೆ ಮೆಸೇಜ್ ಇದೆ. ಎಲ್ಲ ಸಿನಿಮಾ ಥರನೇ ಇದು ಕೂಡ ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಟ್ಟಿಗೆ ಎಲ್ಲರೂ ಸಪೋರ್ಟಾಗಿರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಒಂದು ಬಿಹೇವಿಯರು ಮತ್ತು ಅಗ್ರೆಷನ್ನು ಯಾರು ಇವರೆಲ್ಲ ತೋರಿಸ್ತಾರೆ ಅದೆಲ್ಲ ಸ್ವಲ್ಪ ಇದು ಮಾಡ್ಬೋದು. ಸೊ ಅದು ಸಪ್ರೆಸ್ ಮಾಡೋಕ್ಕೋಸ್ಕರ ಐ ಥಿಂಕ್ ಎಲ್ಲರೂ ಒಟ್ಟಿಗೆ ಇರುವಂಥದ್ದು ಸಮಾಜ ಇರಬೇಕು ಅನ್ನೋದು ಒಳ್ಳೆ ಮೆಸೇಜ್ ತೋರಿಸಿದ್ದಾರೆ. ಹೊಸಬರ ಪ್ರಯತ್ನ ತುಂಬ ಚೆನ್ನಾಗಿದೆ. ಸೊ ಹೊಸಬರನ್ನ ಬೆಳೆಸಿ ಕನ್ನಡ ಸಿನಿಮಾನ ಮೊದಲು ಬೆಳೆಸಿ ಫಸ್ಟು ತುಂಬ ಚೆನ್ನಾಗಿದೆ. ಎಲ್ಲ ಬಂದು ವೃತ್ತಿ ನೋಡಿ ತುಂಬ ಚೆನ್ನಾಗಿದೆ. ಹೇಳಮ್ಮ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ ಅಂತ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ. ಚೆನ್ನಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸಿದ್ದಾರೆ. ಒಂದು ಹೆಣ್ಮಗಳಿಗೆ ಅನ್ಯಾಯ ಆದರೆ ಹೇಗೆ ನಿಂತ್ಕೋಬೇಕು ಅನ್ನೋದನ್ನ ಹೇಗೆ ಒಂದಾಗಬೇಕು ಅನ್ನೋದು ತೋರಿಸಿದ್ದಾರೆ ಅಷ್ಟೇ. ತುಂಬ ಚೆನ್ನಾಗಿದೆ. ಈಗ ಸೊಸೈಟಿಲಿ ಏನು ನಡೀತಾ ಇದೆಯೋ ಅದೇ ಥರನೇ ಅವರು ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ, ಚೆನ್ನಾಗಿದೆ. ನಮಗೆ ಅದರೊಳಗೆ ಹೆಣ್ಮಕ್ಳ ಮೇಲೆ ಹರಾಜ್ ಮಾಡ್ತಾರಲ್ಲ ಅದು ತುಂಬ ಇದಾಗಿದೆ, ಅದಿಷ್ಟು. ಸಮಾಜದಲ್ಲಿ ಏನು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ ಎಲ್ಲ ಪ್ರತಿಯೊಬ್ಬರು ಮಹಿಳೆಯರು ಇದು ಫಿಲಮ್ ನೋಡಿ ಮಹಿಳೆಯರ ಮೇಲೆ ಏನು ಒಂದು ದೌರ್ಜನ್ಯ ನಡೀತದೆ ಎಲ್ಲ ಒಂದು ಪೊಲೀಸ್ನವರು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕಂತ ಗೊತ್ತಾ ಇದ್ದೀವಿ ಸರ್. ಫಿಲಮ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಧೃತಿ ಈಸ್ ಆಂಚಲ್ ಈಸ್ ಮೈ ಕಸಿನ್ಸ್ ಮೈ ಪ್ರೌಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ವಾಸ್ ಸೂಪರ್. ಒಂದು ಮೆಸೇಜ್ ಇದ್ದರೆ ಆ ಮೆಸೇಜ್ ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ಹೀರೋ ಆ್ಯಕ್ಟಿಂಗ್ ಹೀರೋ ನಟಿ ಎಲ್ಲ ಸೂಪರ್ ಆಗಿದೆ. ನಮ್ಮ ಬ್ರದರು ಆ್ಯಕ್ಟಿಂಗ್ ಮಾಡಿದ್ದಾರೆ, ದೀಪಕ್ ಅಂತ. ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಡಿಫ್ರೆಂಟಾಗಿ ತೆಗೆದಿದ್ದಾರೆ. ಡಿಫ್ರೆಂಟ್ ಅಂದರೆ ಎಲ್ಲ ಥರನೂ ಇವಾಗ ಫ್ಯಾಮ್ಲಿ ಫ್ರೆಂಡ್ಸ್ ಹೆಂಗಿರಬೇಕು ಅನ್ನೋದು ಎಲ್ಲ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ತುಂಬ ಇದು ಕೊಡ್ಬೋದು. ಮೂವಿ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಹುಡುಗಿರು ಯಾವತ್ತೂ ವೀಕ್ ಆಗಿರಬಾರ್ದು. ನಿಮಗೆ ಎಲ್ಲ ಹುಡುಗಿರು ಎಷ್ಟೊಂದು ಜನ ಎಷ್ಟೊಂದು ಫೇಸ್ ಮಾಡ್ತಾರೆ ಔಟ್ಸೈಡ್. ಅದನ್ನೆಲ್ಲ ಮೀರಿ ಹೇಗೆ ಗೆದ್ದು ನಿಂತ್ಕೋಬೇಕು ಅಂತ ತೋರಿಸಿದೆ. ಮೂವಿ ಎಲ್ಲೂ ಬೋರ್ ಆಗಲ್ಲ. ಫಸ್ಟಿಂದ ಎಂಡ್ವರೆಗೂ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಟೀಮ್ನ. ಥ್ಯಾಂಕ್ ಯು. ಎಲ್ಲರೂ ಕಾಸ್ಟಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ವಿಲನ್ ಇರ್ಬೋದು, ಹೀರೋ ಇರ್ಬೋದು, ಆ್ಯಂಡ್ 2 ಕ್ಯಾರೆಕ್ಟರ್ಸ್ ಇದ್ದಾರೆ ಹುಡುಗಿರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ, ಅದಿಷ್ಟ ಆಯಿತು. ಆ್ಯಂಡ್ ಹೇಳಬೇಕಂದ್ರೆ ನಿಮಗೆ ಪೈಸಾ ವಸೂಲ್ ಅಂತ ಹೇಳ್ಬೋದು. ಫುಲ್ ಮೂವಿ ಎಂಟರ್ಟೈನಿಂಗ್ ಆಗೇ ಇದೆ, ಎಲ್ಲೂ ಬೋರ್ ಆಗಲ್ಲ. ಮೂವಿ ಮುಗಿದಿದೆ ನಮಗೆ ಗೊತ್ತಾಗಿಲ್ಲ, ಆ ಥರ ಇತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹೆಣ್ಮಕ್ಳನ್ನ ಸಮಾಜದಲ್ಲಿ ಬೆಲೆ ಕೊಡಬೇಕು, ಆ ಥರ ಮಾಡಬಾರ್ದು ಅನ್ನೋದು ಒಂದು ಮೆಸೇಜು. ಮತ್ತು ಹೆಣ್ಮಕ್ಳು ಧೈರ್ಯವಾಗಿ ಯಾವುದೇ ಒಂದು ಫೇಸ್ ಮಾಡಬೇಕು, ಅದು ಮೈನು. ತುಂಬ ಚೆನ್ನಾಗಿದೆ ಫಿಲಿಮು. ಹೊಸ ಟೀಮ್ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ ಲೈಫ್ ಎಕ್ಸ್ಪೀರಿಯನ್ಸ್ ಒಂದು ಪಿಕ್ಚರು ಯಾವ ಥರ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇಮ್ಯಾಜಿನೇಷನ್ ಮಾಡೋಕ್ಕಾಗಲ್ಲ ಈ ಥರ ಇರ್ಬೋದು ಅಂತ. ನ್ಯಾಚುರಲ್ ಆಗಿದೆ, ತುಂಬ ಚೆನ್ನಾಗಿದೆ. ಆರ್ಟಿಸ್ಟ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್ಕು, ವೆರಿ ಗುಡ್. ತುಂಬ ಚೆನ್ನಾಗಿದೆ ಸಿನಿಮಾ. ಅದೇ ಹೆಣ್ಮಕ್ಳು ಹೊರಗಡೆ ಹೋದಾಗ ಈ ಥರ ನೈಟಲ್ಲಿ ಏನಾದರೂ ಹೊರಗಡೆ ಸಿಕ್ಕಾಕೊಂಡಾಗ ಯಾರ ಜೊತೆ ಆದರೂ ಸುತ್ತಮುತ್ತ ಇರೋರು ಸಹಾಯ ಮಾಡಿದ್ರೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಇದೆ. ಹೊಸಬ್ರು ಎಲ್ಲರೂ ಆದರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಷ್ಟ ಆಯಿತು. Truth is best. It's society. Good message for society. It's a family ಬಂದು ನೋಡ್ಬೇಕಂತ ಮೂವಿ ಇದು. ಎಲ್ಲರೂ ಬಂದು ನೋಡಿ ಅಂತ. ಶ್ರುತಿ ಇಸ್ ದ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಮೆಸೇಜ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾಳೆ. ಎಲ್ಲರದ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಗುಡ್ ಮೆಸೇಜ್. ಇದು ಒಳ್ಳೆ ಮೆಸೇಜ್, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್. ಮಸ್ಟ್ ವಾಚ್ ಮೂವಿ ಮ್ಯಾಮ್. ಎಲ್ಲರೂ ಬಂದು ಥಿಯೇಟರಲ್ಲಿ ಪ್ಲೀಸ್ ನೋಡಿ. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಅದು ಮಾತ್ರ ಒಂದು ಹುಡುಗಿಗೆ ಯಾವ ಥರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಸೋಷಲು, ಅದು ನೀಟಾಗಿ ಬಂದಿದೆ. ಮೂವಿ ನೋಡಿ ಗೊತ್ತಾಗುತ್ತೆ. ಆಗಿತ್ತು, ಹಾಸಮಾಗಿತ್ತು. ಬಂದು ಮತ್ತೆ ನೋಡಿ ಎಲ್ಲರೂ. ಸಖತ್ತಾಗಿದೆ. ಸೊಸೈಟಿನಲ್ಲಿ ಹೇಗೆ ಹೆಣ್ಣನ್ನ ರಕ್ಷಣೆ ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ಅದನ್ನೆಲ್ಲ ಇದೆ. ತುಂಬ ಚೆನ್ನಾಗಿತ್ತು ಮೂವಿ. ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕು. ಅಂತಂದರೆ ಹೆಂಗೆ ಮೆಸೇಜ್ ಓರಿಯೆಂಟೆಡ್ ಏನಕ್ಕಿದೆ ಅಂತಂದರೆ, ಒಂದು ಬ್ಯಾಡ್ ಸಿಚುವೇಷನಲ್ಲಿ ಪಬ್ಲಿಕ್ ಹೇಗೆ ಹೀರೋ ಆಗ್ತಾರೆ ಅನ್ನೋದು ಈ ಮೂವಿಯಲ್ಲಿ ನೀವು ನೋಡಬೇಕಾಗತ್ತೆ. ಸೊ ಎಲ್ಲರ ಲೈಫಲ್ಲಿ ಏನಾದ್ರು ಒಂದು ಸಿಚುವೇಶನ್ ಇದ್ದೇ ಇರುತ್ತೆ. ಸೊ ಆ ಸಿಚುವೇಷನಲ್ಲಿ ನಾವು ಪಬ್ಲಿಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನ ನಾವು ಈ ಮೂವಿಯಲ್ಲಿ ನೋಡ್ತೀವಿ. ಹೇಗೆ ಒಬ್ಬ ಕಾಮನ್ ಮ್ಯಾನು ಹೀರೋ ಆಗ್ತಾನೆ ಅನ್ನೋದನ್ನ ನಾವು ಈ ಮೂವಿಯಲ್ಲಿ ನೋಡ್ತೀವಿ. ಖಂಡಿತವಾಗ್ಲೂ ನೀವೆಲ್ಲ ಬಂದು ಮೂವಿ ನೋಡಲೇಬೇಕು. ತುಂಬ ವೆಲ್ ಸ್ಕ್ರಿಪ್ಟೆಡ್, ಒಳ್ಳೆ ಮೂವಿ ನೋಡಿ ಖುಷಿ ಆಯಿತು. ಲೈಕ್
in real life, it's all the women that we are facing such things on a daily basis. So seeing people being supportive and understanding the thing, it was really nice. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ನೋಡುವಂಥ ಫಿಲಮ್ಮೇ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿದ್ರೆ ಇಂಥ ಫಿಲಮ್ಗಳಿಗೆ ಸಪೋರ್ಟ್ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಪ್ಲೀಸ್ ಥಿಯೇಟ್ರಲ್ಲೇ ಬಂದು ನೋಡಿ. ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದರೆ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಆ ಫೀಲ್ ಆಗೋದು ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಎಫೆಕ್ಟ್ ಹಾಕಿದ್ದಾರೆ, ಗೊತ್ತಾಗ್ತಾ ಇದೆ ಅವ್ರದ್ದು ಫಿಲಮ್ ನೋಡಿದ ಮೇಲೇ. ತುಂಬ ಚೆನ್ನಾಗಿದೆ. ಅದ್ರಾಗ ಪ್ರತಿಯೊಂದೂ ಅವ್ನು ರಿಟರ್ನ್ ಬಂದು ಕಾಪಾಡೋದನ್ನ ಸೀನ್ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ವಿಲನ್ ಆ್ಯಕ್ಟಿಂಗು ಸೂಪರಾಗಿ ಬಂದಿದೆ. ಒಂದ್ಸಲ ಎಲ್ಲರೂ ಬಂದು ನೋಡಬೇಕು. ಆಮೇಲೆ ಫ್ಯಾಮ್ಲಿ ನೋಡುವಂಥ ಫಿಲಮ್ಮೇ. ಎಲ್ಲರೂ ಬಂದು ಫ್ಯಾಮ್ಲಿ ಕೂತ್ಕೊಂಡು ನೋಡುವಂಥ ಫಿಲಮ್ಮೇ. ತುಂಬ ಚೆನ್ನಾಗಿದೆ ಮೂವಿ. ನಾವು ಹುಬ್ಬಳ್ಳಿಯಿಂದ ಬಂದಿರೋದು ನೋಡಲಿಕ್ಕೆ. ಚೆನ್ನಾಗಿದೆ. ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಮೂವಿ. ಚೆನ್ನಾಗಿದೆ. ಫಸ್ಟ್ ಮೂವಿ ನಮ್ಮ ಹಳೆಯ ಪ್ರಶಾಂತ್ ಸೊಪ್ಪಿಮಠ ಅವ್ರು ಮಾಡಿದ್ದು ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಬೇಕಂತ ತುಂಬ ಒಳ್ಳೆ ಮೂವಿ, ತುಂಬ ಒಳ್ಳೆ ಮೆಸೇಜ್ ಇದೆ, ತುಂಬ ಒಳ್ಳೆ ಇನ್ಸ್ಪೈರಿಂಗ್ ಸ್ಟೋರಿ ಇದೆ, ಮೋಟಿವೇಶನ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಯುವ ಪ್ರತಿಭೆಗೆ ಸಪೋರ್ಟ್ ಮಾಡಬೇಕು ಮತ್ತು ಅವ್ರನ್ನ ಮುಂದೆ ತರಬೇಕು. ಕನ್ನಡ ಸಿನಿಮಾ ಇದೇ ಥರ ಮುಂದೆ ಬರೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ವೆರಿ ಇನ್ಸ್ಪೈರಿಂಗ್ ಮೂವಿ. ಲೈಕ್ ಎಲ್ಲರೂ ನೋಡಬೇಕು ಈ ಮೂವಿ. ಎವ್ರಿಬಡಿ, ಇಟ್ಸ್ ಲೈಕ್ ನಾಟ್ ಅ ಫನಿ ರೊಮ್ಯಾಂಟಿಕ್ ಮೂವಿ, ಇಟ್ಸ್ ಅ ವೆರಿ ಇನ್ಸ್ಪೈರಿಂಗ್ ಮೂವಿ. ಎವ್ರಿಬಡಿ ಶುಡ್ ವಾಚ್ ಆ್ಯಂಡ್ ದಿಸ್ ಆರ್ ದ ಮೂವೀಸ್ ವಿ ಶುಡ್ ಯಾರು ಹೆದರ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಎಲ್ಲರೂ ಈ ಥರ ಮೂವಿ ಮಾಡಬೇಕು ಮತ್ತು ನೋಡಬೇಕು. ಈ ಥರ ಮೂವಿ ಜಾಸ್ತಿ ಮಾಡಿದ್ರೆ ಇಲ್ ಬಿ ವೆರಿ ಇನ್ಸ್ಪೈರಿಂಗ್ ಫಾರ್ ಆಲ್ ದ ವುಮೆನ್ ಆ್ಯಂಡ್ ಮೆನ್. ಯಾಕಂದರೆ ಮೆನ್ ಶುಡ್ ನೋ ಹೌ ಟು ರಿಯಾಕ್ಟ್ ವಿತ್ ಗರ್ಲ್ಸ್ ಅರೌಂಡ್ ಅಸ್ ಆ್ಯಂಡ್ ವುಮೆನ್ ಶುಡ್ ನಾಟ್ ಬಿ ಸ್ಕೇರ್ಡ್ ಆಫ್ ಎನಿಥಿಂಗ್ ಇನ್ ದ ವರ್ಲ್ಡ್. ಸೊ ಇಟ್ಸ್ ಲೈಕ್ ವಿ ಆರ್ ದ ಸ್ಟ್ರೆಂತ್. ಸೊ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಮೆಸೇಜ್ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ ಅನಿಸುತ್ತೆ. ಯಾಕಂದರೆ ನೋಡಿದಾಗ ಕ್ರೌಡೆಲ್ಲ ಎಂಗೇಜ್ ಆಗಿದ್ರು. ಇವಾಗ ನೋಡ್ತಾ ಇದ್ದೀರಿ ಜನ ಮೂವಿ ಆದಮೇಲೆ ಇದ್ಕೊಂಡು ಮಾತಾಡ್ತಾ ಇದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂದರೆ ಮೂವಿ ಚೆನ್ನಾಗಿದೆ ಅಂತಲೇ ಅರ್ಥ. ಎಲ್ಲ ಎಂಗೇಜ್ ಆಗಿದ್ದಾರೆ. ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ಮೂವಿಗಂತ ನಮ್ಮ ಒಪಿನಿಯನ್, ಅಂಡರ್ಸ್ಟ್ಯಾಂಡಿಂಗ್. ಡೂ ಗುಡ್ ವಿಲ್ ಫಾಲೋ. ಅದೇ ಈ ಮೂವಿಯ ಮೇನ್ ಮೆಸೇಜ್ ಅಂದರೆ ಕರೆಕ್ಟ್ ಫಾಲೋ ಮಾಡಿ ಎಲ್ಲ ಅದೇ ಆಟೋಮೆಟಿಕಾಗಿ ನಿಮಗೂ ಒಳ್ಳೆಯದೇ ಆಗುತ್ತೆ, ಸಪೋರ್ಟಾಗಿ ಬಂದೇ ಬರುತ್ತೆ ಅಂತ. ಥ್ಯಾಂಕ್ ಯು.